ಟಿಕೆಟ್ ಘೋಷಣೆ ಆಗಿದೆ, ಮೊದಲನೇ ರಿಯಾಕ್ಷನ್ ಏನು? ಸರ್ ಖುಷಿ ಆಗಿದೆ. ಲೈಕ್ ಎವ್ರಿ ಅದರ್ ಕ್ಯಾಂಡಿಡೇಟ್ ನನಗೆ ಒಂದು ಅವಕಾಶ ಕೊಟ್ಟಿದೆ ಪಾರ್ಟಿ ಅದರ ಒಂದು ತತ್ವ ಸಿದ್ಧಾಂತಗಳಿಗೋಸ್ಕರ ಹೋರಾಟ ಮಾಡೋಕ್ಕೆ ಅಂತ ನನಗೆ ತುಂಬ ಖುಷಿಯಾಗಿದೆ. ಆದರೆ ನನ್ನ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೂ ಇದೆ. ಈ ಪಾರ್ಟಿ ನನಗೆ ಕೊಟ್ಟಿರೋದು ಅದನ್ನು ನನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ಬಾಗಲಕೋಟೆಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿತ್ತು. ಕಳೆದ ಸಾರಿಗೆ ಸ್ಪರ್ಧೆ ಮಾಡಿದವರು ಕೂಡ ಈ ಬಾರಿ ಗಟ್ಟಿ ಮಟ್ಟಕ್ಕೆ ಹೋಗಿ ಒಂದಷ್ಟು ಪ್ರಯತ್ನ. ಸರ್ ಅವ್ರಿಗೇನು ಹೇಳಲ್ಲ ಸರ್, ಆದರೆ ನಾನು ಒಂದು ಮಾತಿನ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಎಷ್ಟಿದೆ ಅನ್ನೋದು ನಾವು ನಮ್ಮ ಪಕ್ಷದಲ್ಲಿ ಇರುವಂತಹ ಒಂದು ಕಾಂಪಿಟೇಷನನ್ನೇ ತೋರಿಸುತ್ತೆ. ಸೊ ನಾನೇನು ನಂಬಿದ್ದೀನಿ ಅಂತಂದರೆ ಅವರು ಕೂಡ ನಮ್ಮ ಅಕ್ಕ ಇದ್ದಂಗೆ. ಐ ಆಮ್ ಕಾನ್ಫಿಡೆಂಟ್ ಪಕ್ಷದ ವರಿಷ್ಠರ ಒಂದು ಸಮರ್ಥನ ಇದರಲ್ಲಿ ಹಾಗೂ ನಮ್ಮ ಪಕ್ಷದ ಎಲ್ಲ MLA ಅವರ ಮತ್ತು ಶಾಸಕರ MP ಹಾಗೂ MLC ಎಲ್ಲ ನಮ್ಮ ನಾಯಕರ ಒಂದು ಸಾಮೂಹಿಕ ಒಂದು ಬೆನ್ನೆಲುಬಲ್ಲಿ ನಾವು ಎಲ್ಲರೂ ಕೂಡ ಅಕ್ಕನ ಹಿಡ್ಕೊಂಡು ನಾವೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿರ್ಲಿ, ಅವರಾಗಿರ್ಲಿ ಅಥವಾ ಅಜಯ್ ಸರ್ನಾಯಕ್ ಸರ್ ಆಗಿರ್ಲಿ, ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಎಲೆಕ್ಷನ್ ಫೇಸ್ ಮಾಡ್ತೀವಿ ಅನ್ನೋದು ನನ್ನ ನಂಬಿಕೆ ಇದೆ ಸರ್. ಸರ್ ಇದು ರಾಜಕೀಯವಾಗಿ ನನ್ನ ಒಂದು ಅನಿಸಿಕೆ ಪ್ರಕಾರ ಕಾಂಪಿಟಿಷನ್ ಇದ್ದಲ್ಲಿ ಈ ರೀತಿ ಕ್ಯಾಂಪೇನ್ಸ್ ಆಗಿರೋದು ಬಹಳ ಸಹಜ. ಆದರೆ ಅವ್ರನ್ನೆಲ್ಲರೂ ಕೂಡ ಹೆಂಗೆ ಒಗ್ಗೂಡಿಸಿ ಹೋಗ್ತೀವಿ ಅನ್ನೋದು ನಮ್ಮ ಮುಂದೆ ಇರುವಂತಹ ಸವಾಲು. ಆ ಸವಾಲನ್ನು ಎದುರಿಸೋಕ್ಕೆ ನಾನು ಸಮರ್ಥವಾಗಿದ್ದೀನಿ. ಅದ್ರ ಜೊತೆಯಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕ್ಯಾಂಪೇನ್ ರನ್ ಮಾಡಿದ್ರು ಕೂಡ ಅವರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರೆ. ಅವರ ಮನಸ್ಸಲ್ಲಿನೂ ಕೂಡ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಜಯವನ್ನು ಸಾಧಿಸಬೇಕನ್ನುವಂತಹ ಒಂದು ಮನೋಭಾವನೆ ಇರುತ್ತೆ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಅವರು ಕೂಡ ಇದಕ್ಕೆಲ್ಲ ಒಂದು ಇದನ್ನ ಬಿಟ್ಟು ಎಲ್ಲರೂ ಒಟ್ಟಿಗೆ ನಾವು ಒಗ್ಗಟ್ಟಾಗಿ ಎಲೆಕ್ಷನ್ ಫೇಸ್ ಮಾಡ್ತೀವಿ ಅನ್ನೋ ನನ್ನ ಕಾನ್ಫಿಡೆನ್ಸ್ ಇದೆ ಸರ್. ಡೆಫಿನೆಟ್ಲಿ ಸರ್, ಅವ್ರು ನಮ್ಮ ಅಕ್ಕ ಇದ್ದಾಗೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಹಿಡ್ಕೊಂಡು ಸಾಮಾನ್ಯ ಜನರು ಎಲ್ಲರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸೊ ಅದರಲ್ಲಿ ವಿಶೇಷವಾಗಿ